ಅಜ್ಜಿನ ಸುರೇಶ್ನ ಎಲ್ಲ ನೋಡ್ಬೇಕು ಅನ್ನಿಸ್ತಾ ಇದೆಯಮ್ಮ. ಒಂದಿನದ ಮಟ್ಟಿಗಾದ್ರೂ ಬಂದು ಹೋಗೋಣ ಅಂದ್ಕೊಂಡೆ. ಅವನ್ಗೇನು ಆಗಲ್ಲಮ್ಮ, ಆರಾಮಾಗಿದ್ದಾರೆ ಅವರು. ನನಗೆ ಗೊತ್ತಿಲ್ವೇನಮ್ಮ, ನಾನು ನೋಡ್ತಾ ಇದ್ದೀನಲ್ವಾ. ನೋಡು, ಸದ್ಯಕ್ಕಂತೂ ಮನೆ ಬರೋ ಪ್ಲ್ಯಾನ್ ಬಿಟ್ಬಿಡಮ್ಮ. ಹಾಂ, ಇದೆಲ್ಲಕ್ಕೆ ಬಂತು ನನ್ನ ಕತೆ ದೇವ್ರೆ. ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ. ನನಗೆ ಅನ್ಯಾಯ ಆಗ್ತದೆ ಅಂತ ಗೊತ್ತಿದ್ರು ಎಲ್ಲ ಬಾಯಿ ಮುಚ್ಕೊಂಡು ಸಹಿಸ್ಕೊಂಡಿತ್ತಪ್ಪ. ನನ್ನ ಸೇಡಿಗಾಗಿ ಮದುವೆ ಆಗಿದ್ದು ಭುವನ್ ಅನ್ನೋದು ಗೊತ್ತಾದ ಮೇಲೂ ಅವ್ರ ಜೊತೆ ಇರೋ ಮನಸ್ಸು ಮಾಡಿದ ತಪ್ಪಿಗ ಇವತ್ತಲ್ಲ ನಾಳೆ ಇವರನ್ನ ಒಪ್ಕೊಳ್ತಾರೆ ಅನ್ನೋ ಆಸೆಯಲ್ಲೇ ದಿನ ಕಳೀತಿದ್ನಲ್ಲ, ಆ ತಪ್ಪಿಗ. ಯಾವ ತಪ್ಪಿಗೆ ಭಗವಂತ ಇಂಥ ಸ್ಥಿತಿ? ಮನಸ್ಸನ್ನ ಎಷ್ಟು ಗಟ್ಟಿ ಮಾಡ್ಕೊಂಡ್ರು ನಿಮ್ಮನ್ನ ಬಿಟ್ಟು ಹೋಗಕ್ಕಾಗ್ತಿಲ್ಲ ಭುವನ್. ನನ್ಗೆ ಏನ್ ಮಾಡ್ಲಿ ನಾನು? ಭುವನ್ನ ಎಪ್ಸಿ ಅವ್ರ ಕಾಲ್ ಹಿಡ್ದಾದ್ರು ಇಲ್ಲೇ ಇರ್ತೀನಿ ಅನ್ಬಿಡ್ಲ. ತಪ್ಪು ಮಾಡ್ದಿದ್ರು ಎಲ್ಲ ತಪ್ಪಾಯ್ತು, ನಾನ್ ಸರಿ ಮಾಡ್ಕೋತೀನಿ ಅಂತ ಅನ್ಬಿಡ್ಲ. ಇನ್ ಮುಂದೆ ಹೀಗ್ ಮಾಡಲ್ಲ ಅನ್ಲ. ಬೇಡ ಬೇಡ, ಏನಾಗಿದೆ ನನ್ಗೆ? ಎಲ್ಲ ಹೋದ್ಲು ಆ ಹಳೆ ಶ್ರದ್ಧಾ. ಅನ್ಯಾಯ ಕಂಡ್ರೆ ಸಿಡಿದು ಹೇಳ್ತಿದ್ ನಾನು ಈಗ ಮಾಡ್ದೆ ಇರೋ ತಪ್ಪನ್ನ ಮಾಡ್ದೆ ಅಂತ ಒಪ್ಕೊಳ್ಳೋ ಯೋಚನೆ ಮಾಡ್ತಿದ್ದೀನ. ಭುವನ್ ಒಳ್ಳೆಯವರಾಗ್ತಾರೆ, ಸೇಡನ್ನೆಲ್ಲ ಮರೀತಾರೆ ಅಂತ ಎಷ್ಟೆಲ್ಲ ದಿನ ಕಾದವಳಿಗೆ ಇನ್ನೊಂದು ಸ್ವಲ್ಪ ದಿನ ಕಾಯೋ ಕಷ್ಟನ? ಇಲ್ಲ, ನಾನಿಲ್ಲಿಂದ ಹೋಗ್ತೀನಿ. ಹೀಗೆ ಹೋಗೋದ್ರಿಂದ ನಾನು ಅಪರಾಧಿ ಅಂತ ಒಪ್ಕೊಂಡು ಹೋದಾಗುತ್ತೆ. ಆದ್ರೂ ಪರವಾಗಿಲ್ಲ, ನನ್ನ ತಪ್ಪೇನೂ ಇರಲಿಲ್ಲ ಅಂತ ಗೊತ್ತಾಗೋ ದಿನ ಬಂದೇ ಬರುತ್ತೆ. ಕಾಯೋ ತಾಳ್ಮೆ ಬೇಕು ಅಷ್ಟೆ. ಆ ತಾಳ್ಮೆ ನನಗಿದೆ. ಈ ಟೈಮಲ್ಲಿ ಹೋದ್ರೆ ಅಮ್ಮಂಗೆ ಏನು ಹೇಳೋದು? ಏನಾದರೂ ಹೇಳಬೇಕು. ಬೆಳಿಗ್ಗೆ ಹೊರಟ್ರೆ ಇನ್ನೇನು ಆಗುತ್ತೆ. ಹೋಗೋಕಾಗ್ತಿದ್ರೆ ಮತ್ತೆ ಭುವನ್ ಕೋಪ ಮಾಡ್ಕೋತಾರೆ. ಅಮ್ಮನ ಮನೆಗೆ ಹೋಗಿ ಆಮೇಲೆ ನಿಧಾನವಾಗಿ ಅಮ್ಮಂಗೆಲ್ಲ ತಿಳಿಸಿದ್ರಾಯ್ತು. ಹೀಗೋ ಮ್ಯಾನೇಜ್ ಮಾಡಿದ್ರಾಯ್ತು.
ಹೋಗಿ ಬರ್ತೀನಿ ಭುವನ್. ನಿಮ್ಮ ಜೊತೆಗೆ ನಾನಿದ್ದ ಕ್ಷಣಗಳ ನೆನಪೇ ನನ್ನನ್ನು ಕಾಪಾಡುತ್ತೆ ಅನ್ನೋ ಭರವಸೆ ಇದೆ ನನಗೆ. ನಂದನವನವಾ ಬೇಡಲು ಹೋದರೆ ದೇವನೇ ಇಲ್ಲ ಗುಡಿಯೊಳಗೆ, ಬಂಧನವೆಂಬುದನರಿತರು ಕೂಡ ಬದುಕಲೇಬೇಕು ಗಡಿಯೊಳಗೆ. ಯಾರಪ್ಪ ಅದು ಇಷ್ಟೊತ್ತಲ್ಲಿ? ಯಾರದು ಬಾಗಿಲು ಬಡಿಯೋದು ಇಷ್ಟೊತ್ತಿನಲ್ಲಿ? ಅದೇ ಗೊತ್ತಾಗ್ತಾ ಇಲ್ಲ ಅಮ್ಮ. ನೋಡ್ತೀನಿ ರೀ. ಹುಷಾರ್ ಕಣೆ, ಯಾರ ಏನೋ. ನಮ್ಮ ಮನೆಗೆ ಯಾರು ಬರ್ತಾರಮ್ಮ? ಗುರ್ತಿರೋರೇ ಬರ್ತಾರೆ. ನೋಡೋಣ ಬನ್ನಿ. ಶ್ರದ್ಧಾ, ನೀನಾ? ಏನೇ ಶ್ರದ್ಧಾ ಇಷ್ಟೊತ್ತಿನಲ್ಲಿ? ಬಾಬಾ ಒಳಗೆ ಬಾ. ಅಮ್ಮ ಚೆನ್ನಾಗಿದ್ಯಾ? ಏನೇ ಇದು? ಈಗ ಸಂಜೆ ತಾನೇ ನಿನ್ನ ಮನೆಯಿಂದ ಬಂದಿದ್ದೀನಲ್ವ ನಾನು. ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದೀಯಲ್ವಾ? ಅದು ಅಮ್ಮ, ನನಗೆ ಅದೇನೇನೋ ಅಪಶಕನಗಳಾಗ್ತಾ ಇತ್ತಮ್ಮ. ನಿನ್ನ ನೋಡದೇ ಇದ್ರೆ ಸಾಧ್ಯನೇ ಇಲ್ಲ ಅನಿಸ್ಬಿಡ್ತು, ಅದಕ್ಕೆ ಬಂದೇ ಬಿಟ್ಟೆ. ಅಲ್ಲಮ್ಮ, ಇದು ಬರೋ ಹೊತ್ತಾ ಹೇಳು. ಸರಿ, ನಿನ್ನ ಕೂತ್ಕೊಂಬತ್ಲು. ಏನಾಯಿತು ಅಂತ ಹೇಳು. ಅಮ್ಮ ಹೇಳಿದ್ನಲ್ಲಮ್ಮ, ಏನೂ ಇಲ್ಲ. ನಿನ್ನ ನೋಡಬೇಕು ಅನ್ನಿಸ್ತಾ ಇತ್ತು, ತಡೆಯೋಕ್ಕಾಗಲಿಲ್ಲ. ಮನಸ್ಸಲ್ಲೇನೋ ಚಡ್ಪಡಿಕೆ, ಅದಕ್ಕೆ ಒಬ್ಬಳೇ ಬಂದ್ಬಿಡೋದಾ? ಮನೆಯವರೆಲ್ಲ ಏನು ಅಂದ್ಕೊಳ್ಳಲ್ಲ? ಅದು ಹೇಗೆ ಬಂದೆ ಇಷ್ಟೊತ್ತಿನಲ್ಲಿ? ಅದು ಭುವನ್ ಬಿಟ್ಟು ಹೋದ್ರು. ಹಾಗೆ ಹೇಳು ಮತ್ತೆ. ಎಲ್ಲಿ ಭುವನ್? ಬರ್ತಿದ್ದಾನಾ? ಇಲ್ಲಮ್ಮ, ಅವರು ಹೋದ್ರು, ನಾನೊಬ್ಳೇ ಬಂದೆ. ಅಲ್ವೇ ಶ್ರದ್ಧಾ, ಏನು ನೀನು ಅವನನ್ನು ಒಳಗೆ ಕರಿಬಾರ್ದಾ? ಅವರು ಬರಲ್ಲ ಅಂತಂದ್ರಮ್ಮ. ಅಲ್ಲಮ್ಮ ಶ್ರದ್ಧಾ, ನಾನು ಆರಾಮಾಗಿದ್ದೀನಿ ಅಂತ ಇವತ್ತಷ್ಟೇ ನಿನ್ನ ಮನೆಗೆ ಬಂದಾಗ ಹೇಳಿದ್ನಲ್ಲ. ನೀನು ನೋಡಿದ್ರೆ ಹೀಗೆ ಮಾಡ್ತೀಯ? ಏನಮ್ಮ ನೀನು? ಸುಮ್ಮನಿರಮ್ಮ, ಸಾಕು. ಮಗಳು ನೋಡೋಕೆ ಅಂತ ಅರ್ಧ ಗಂಟೆ ಬಂದು ಹೋಗ್ಬಿಡು. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನೇನು ನಿನ್ ಜೊತೆ ಒಂದೆರಡು ದಿನ ಇರಬೇಕು ಅಂದ್ಕೊಂಡ್ರೆ ಅಲ್ಲೆಲ್ಲರ ಎದುರಿಗೆ ದೊಡ್ಡದಾಗಿ ಮನೆಗೆ ಬರಲೇ ಬೇಡ ಅಂದ್ಬಿಟ್ಟೆ. ಅದಕ್ಕೆ ಸಿಟ್ಟು ಬಂದು ಅದೇನು ಮಾಡ್ಕೋತೀಯೋ ಮಾಡ್ಕೊಂತ ಬಂದೇ ಬಿಟ್ಟೆ. ಅದಕ್ಕೆ ಮಧ್ಯರಾತ್ರಿಯಲ್ಲಿ ಭುವನ್ಗೆ ಕಾಟ ಕೊಟ್ಟು ಡ್ರಾಪ್ ತಗೊಂಡಿಯಲ್ಲ? ಒಳ್ಳೆ ಹುಡುಗಿ ನೀನು. ಅಲ್ಲ ಅಜ್ಜಿ ಏನು ಅಂದ್ಕೊಳ್ಳಲ್ಲ? ಏನು ಅಂದ್ಕೊಳ್ಳಲ್ಲ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ. ಅಲ್ಲಮ್ಮ, ಮಗಳು ಮನೆಗೆ ಬಂದ್ರೆ ಬೇಜಾರು ಮಾಡ್ಕೋತೀಯಲ್ಲಮ್ಮ ನೀನು. ಹಾಗಲ್ಲ ಶ್ರದ್ಧಾ, ನೀನು ಅರ್ಥ ಮಾಡ್ಕೋತಾ ಇಲ್ಲ. ನೀನೀಗ ಅವ್ರ ಮನೆ ಸೊಸೆ, ಅವ್ರಿಗೆ ತಕ್ಕಾಗಿ ನಡ್ಕೋಬೇಕು. ನಿನ್ನಿಂದ ಅವ್ರಿಗೇನು ತೊಂದರೆ ಆಗ್ಬಾರ್ದಮ್ಮ. ನನ್ನಿಂದ ಇನ್ಮೇಲೆ ಯಾವುದೇ ತೊಂದರೆ ಆಗಲ್ಲಮ್ಮ. ಒಳ್ಳೆ ಸಣ್ಣ ಮಕ್ಕಳ ಥರ ಮಾತಾಡ್ತಾ ಇದೆಯಲ್ಲ ನೀನು. ಮಧ್ಯರಾತ್ರಿ ಆಗಿದೆ, ಬೆಳಗ್ಗೆ ಮಾತಾಡೋಣ. ನಾನೇ ಭುವನ್ಗೆ ಫೋನ್ ಮಾಡಿ ಅವನ ಹತ್ರ ಸಾರಿ ಕೇಳ್ತೀನಿ. ಗಡಿಬಡಿ ಮಾಡಿಕೊಂಡು ಮಧ್ಯರಾತ್ರಿಲಿ ನಿಂಗೆ ಬಂದು ಬಿಡೋ ಹಾಗೆ ಮಾಡಿದ್ಲಲ್ಲ ಅವಳು. ಬೇಡಮ್ಮ, ಅದೆಲ್ಲ ಏನು ಬೇಡ. ಯಾಕೆ?
ಗಂಡಂಗೆ ಚೆನ್ನಾಗಿ ಬೈದು ಅವನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೀಯಾ? ಮನೆಗೆ ಈಗಲೇ ಬಿಡು, ಇಲ್ಲದೇ ಇದ್ರೆ ಚೆನ್ನಾಗಿರಲ್ಲ ಅಂತ. ನಾನು ಹಾಗೆ ಮಾಡ್ತೀನೇನಮ್ಮ? ನೀನು ಹೀಗೆ ಮಾಡೋಳಲ್ವಲ್ಲೇ. ಮಧ್ಯರಾತ್ರಿಲಿ ಎದ್ಕೊಂಡು ತವ್ರ ಮನೆಗೆ ಬರೋದು ಏನಾದರೂ ಕಿರಿಕು ಗಲಾಟೆ ಆದ್ರೆ ಮಾತ್ರ ಕಣೆ. ಪುಣ್ಯಕ್ಕೆ ಯಾಕೆ ಪಕ್ಕದವ್ರು ಯಾರೂ ನೋಡಿಲ್ಲ. ನೋಡಿದ್ದಿದ್ರೆ ಬೆಳಗಿನ ಹೊತ್ತಿಗೆ ಶುದ್ಧ ಸಂಸಾರದ ಕತೆ ಇಷ್ಟೇ ಅಂತೆ ಅಂತ ಸುದ್ದಿ ಹಬ್ಬಿರೋದು. ಸರಿ ಸರಿ, ಮಲ್ಕೋಬಾ. ಅಮ್ಮ ನೀವು ಮಲ್ಕೊಳ್ಳಿ. ನಮ್ಮ ಗಲಾಟೆ ಕೇಳಿ ಸುರೇಶ ಎದ್ಬಿಟ್ರೆ ಕಷ್ಟ. ಹೋಗಿ. ಸಾರಿಮ್ಮ, ನಂಗೆ ಬೇರೆ ದಾರಿನೇ ಇರಲಿಲ್ಲ. ನಿನ್ನ ಮಡ್ಲಿಗಲ್ದೆ ಎಲ್ಲಿಗೆ ಹೋಗಲಿ ನಾನು? ನಿನ್ನ ಗೂಡಲ್ಲೇ ನಾನು ಮತ್ತೆ ಭವಿಷ್ಯ ಕಟ್ಕೋಬೇಕು. ಇದೊಂದೇ ದಿಕ್ಕು ನನಗೆ. ಹೋಗಿ ಬರ್ತೀನಿ ಭುವನ್. ನಿಮ್ಮ ಜೊತೆಗೆ ನಾನಿದ್ದ ಕ್ಷಣಗಳ ನೆನಪೇ ನನ್ನನ್ನು ಕಾಪಾಡುತ್ತೆ ಅನ್ನೋ ಭರವಸೆ ಇದೆ ನನಗೆ. ಓ, ಹೊರಟೆ ಬಿಟ್ಟಿದ್ದಾಳೆ. ಹಠ ಬಿಡಲ್ಲ. ರಾತ್ರಿನೇ ಹೊರಟಿದ್ದಾಳೆ. ಏನಾದರೂ ಆಗಲಿ, ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು ತಾನೆ. ಏನಾದರೂ ಮಾಡ್ಕೊಳ್ಳಿ, ನನಗೇನು. ಮನಸ್ಸಿಂದ ಹೊರಗೆ ಹೋದಳು ಮನೆಯಿಂದ ಹೊರಗೆ ಹೋದರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಮನೇಲಿ ಅಜ್ಜಿ ಹತ್ರ ಯಾವಾಗ ಸತ್ಯ ಹೇಳೋದು, ಹೇಗೆ ಸತ್ಯ ಹೇಳೋದು ಅನ್ನೋದು ಒಂದೇ ಯೋಚನೆ ನನಗೆ. Hello, Pruvi. ಊರ್ಮಿಳಾ, Good morning. ಗುಡ್ ಮಾರ್ನಿಂಗ್ ಬಿಡ. ಸೊ, ಹೊಸ ಜೀವನಕ್ಕೆ ಸ್ವಾಗತ. ಯಾಕೋ ಹೀಗೆ ನೋಡ್ತಾ ಇದೆಯಾ? ಏನು ಹಾಗಂದ್ರೆ? ಹೊಸ ಜೀವನನೂ ಇಲ್ಲ, ಏನೂ ಇಲ್ಲ. ಕಮಾನ್ ಮ್ಯಾನ್, ನಾನೇನು ದಡ್ಡಿನ? ನಿನ್ನ ಹೆಂಡತಿ ಮನೇಲಿಲ್ಲ ಅನ್ನೋದು ಗೊತ್ತು ನನಗೆ. ನಿನಗೇನು ಗೊತ್ತು? ಗೊತ್ತಪ್ಪ ನನಗೆ. ಏಕೆ, ಏನು, ಎತ್ತ ಎಲ್ಲ ಬೇಡ ಈಗ. ನಿನ್ನ ಹೆಂಡತಿ ಅವಳು ತವ್ರ ಮನೆಗೆ ಹೋದ್ಲಾ ಅಥವಾ ಬೇರೆಲ್ಲಿಗಾದ್ರೂ ಹೋದ್ಲಾ? ನೋಡು, ಬಿಸಿ ಇರುವಾಗಲೇ ಕುಡಿಬೇಕು ಕಾಫಿನ. ತಗೋ, ನಾನು ನಿನ್ನ ಜೊತೆ ಇದ್ದೀನಿ, ತಗೊಳ್ಳೋ. ನಿನಗೆ ಒಳಗಿಂದ ಇನ್ನೂ ತುಂಬ ಸಂಕಟ ಆಗ್ತಿರ್ಬೋದು, ಅರ್ಥ ಆಗುತ್ತೆ ನನಗೆ. ಆದರೆ ಆ ಶ್ರದ್ಧಾಗೆ ನೀನು ಯಾವತ್ತೂ ಒಳ್ಳೆ ಜೋಡಿ ಆಗಿರಲೇ ಇಲ್ಲ ಕಣೋ. ಅವಳಿಗೆ ನೀನೇನು ಅನ್ನೋದು ಅರ್ಥ ಆಗಿರಲೇ ಇಲ್ಲ. ಇದನ್ನು ನಾನು ಮೊದಲಿಂದಾನು ನಿನಗೆ ಹೇಳಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ? ಆದರೆ ನೀನು ಕೇಳಿಸ್ಕೊಳ್ಳೇ ಇಲ್ಲ. ಈಗ ನೋಡು ಹೇಗಾಯಿತು ಅಂತ. ನೋಡು ಭುವಿ, ನನಗೆ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಇದೇ ಮನೇಲಿ ಇದ್ಕೊಂಡು ಸಮಥಿಂಗ್ ಇಸ್ ರಾಂಗ್ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀನು ಅಜ್ಜಿ ಹತ್ರ ಕದ್ದು ಮುಚ್ಚಿ ವ್ಯವಹಾರ ಮಾಡ್ಬೋದು, ಆದರೆ ನನಗೆಲ್ಲ ಅರ್ಥ ಆಗುತ್ತೆ ಭುವಿ. ನೋಡೋಣ ಮೇಡ, ಇದು ನನ್ನ ಲೈಫ್. ಸ್ಟಾಪ್ 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 ಸ್ಟಾಪ್. ಇದು ನಿನ್ನ ಲೈಫು, ನಿನ್ನ ಇಷ್ಟ, ನಿನ್ನ ದುನಿಯಾ, ವಾಟ್ ಎವರ್. ಆದರೆ ಈಗ ಸದ್ಯಕ್ಕೆ ನಿನ್ನೊಳಗೆ ಎಷ್ಟು ಖುಷಿ ಇದೆ ಅನ್ನೋದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ಎಂಜಾಯ್ ಮಾಡು. ನಾನೇನು ತಲೆ ತಿನ್ನೋದಿಲ್ಲ. ಯಾಕೆ ಹೇಳು? ಐ ಲವ್ ಯು ಸೋ ಮಚ್. ಊರ್ಮಿಳಾ,
ಕೊನೆಗೂ ಆ ನಿನ್ನ ಹೆಂಡತಿ ಮನೆಯಿಂದ ಆಚೆ ಹೋದ್ಲಲ್ಲ, ಅಷ್ಟು ಸಾಕು ನನಗೆ. ಇನ್ನ ಅಜ್ಜಿಗೆ ವಿಚಾರ ಹೇಗೆ ಹೇಳೋದು ಅನ್ನೋದನ್ನ ನಾನು ನೀನು ಸೇರಿ ಯೋಚನೆ ಮಾಡೋಣ. ರಿಲ್ಯಾಕ್ಸ್. ನೋಡು, ನೀನು ಶ್ರದ್ಧಾ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡ, ನಾನು ನೋಡ್ಕೋತೀನಿ. ನಾನೆಲ್ಲಿ ಮಾತಾಡ್ತೀನಿ ಅಲ್ಲೇ? ನೋವೇ, ನಿನ್ನ ಹೆಂಡತಿ ನಿನ್ನ ಜೀವನ, ನಾನು ಡಿಸ್ಟರ್ಬ್ ಮಾಡಲ್ಲಪ್ಪ. ಆದರೆ ಒಂದು ಮಾತು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊ, ಕಾಯ್ತಾ ಇರ್ತೀನಿ ನಿನಗೋಸ್ಕರ. ಸಿ ಇದೆಲ್ಲ ಸರಿನಾ ತಪ್ಪ? ದಿಕ್ಕೆ ತೋಚದೆ ಇರೋ ತರ ಆಗಿದೆ ನನಗೆ. ಭುವನ್ನ ಬಿಟ್ಟು ಬರಬಾರ್ದಾಗಿತ್ತ, ಆದ್ರೆ ಬರದೆ ಯಾವ ದಾರಿ ಇತ್ತು ನನಗೆ? ಅವ್ರಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲದೆ ಇದ್ರೆ, ಪ್ರೀತಿ ಇಲ್ಲದೆ ಇದ್ರೆ ಏನ್ ಮಾಡ್ಲಿ ನಾನು? ಸಿಗದೆ ಇರೋದಕ್ಕೆ ಹಂಬಲಿಸೋದಕ್ಕಿಂತ ಎತ್ತು ಬರೋದೇ ಒಳ್ಳೇದಲ್ವಾ? ಆದ್ರೆ ಇವತ್ತಲ್ಲ ನಾಳೆ ಅವ್ರಿಗೆ ನಾನೇನು ಅನ್ನೋದು ಅರ್ಥ ಆಗುತ್ತೆ, ನನ್ನ ಸತ್ಯ ತಿಳಿಯುತ್ತೆ. ಅವತ್ತು ಉತ್ತರ ಕೊಡ್ತೀನಿ ನಾನು. ಬಾಗಿಲು ತೆರ್ಕೊಂಡಿದೆ. ಇವತ್ತೇನೋ ಹೋಗೋ ತಪ್ಪು ಅಂತ ಇಲ್ಲೇ ಇರೋ ಅಂತೀನಿ ಅನ್ನೋ ಕನಸು ಕಾಣೋಣ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಸುರೇಶ, ಏ ಸುರೇಶ, ಹೇಳಪ್ಪ, ಬೆಳಗಾಯ್ತು, ಮುಖ ತೊಳ್ಕೊಂಬ, ಆಮೇಲೆ ನಿಂಗೆ ತಿಂಡಿ ಕೊಡ್ತೀನಿ, ಹೇಳು. ತ್ರೈಲೋಕ್ಯಂ ಮಂಗಳಂ ಕುರು. ಅರೆ, ಶ್ರದ್ಧಾ ಬಂದಿದ್ದಾಳಲ್ಲ, ಮರ್ತೇ ಹೋದೆ. ಶ್ರದ್ಧಾ, ಏನಿದು ಕೂತ್ ಹಾಗೆ ತೂಕಡಿಸ್ತಾ ಇದೆಯಲ್ಲ? ಕಣ್ಯಾಕ್ ಕೆಂಪಗಿದೆ? ಸರಿಯಾಗಿ ನಿದ್ದೆ ಮಾಡಿಲ್ವಾ? ಮಾಡ್ದೆಮ್ಮ. ಗಂಡ ಪಕ್ಕದಲ್ಲಿ ಇಲ್ಲ ಅಂತ ನಿದ್ದೆ ಬರ್ಲಿಲ್ಲ ಅನ್ಸುತ್ತೆ. ಸರಿ, ಮುಖ ತೊಳ್ಕೊಂಬ, ಆಮೇಲೆ ತಿಂಡಿ ಮಾಡುವಂತೆ. ಹೇಳು. ಅಮ್ಮ, ತಿಂಡಿ ಎಲ್ಲ ರೆಡಿ ಆಯ್ತಾ? ಆಗೋಗಿದೆ. ಶ್ರದ್ಧಾ ಬಂದಿದ್ದಾಳೆ ಅಂತ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದೀನಿ. ಹೂ ಕಣ, ಬರ್ತಾಳೆ, ಇರು, ತಾಳ್ಮೆ. ಹೇಗಿದ್ಯಾ ಸುರೇಶ? ಹೇಗಿದ್ಯಾ ನಾನು ಸಂವಿಧಾನ ಬರಿತಾ ಇದ್ದೀನಿ, ಹೊಸ ರೂಲ್ಸ್ ತರ್ತಾ ಇದ್ದೀನಿ. ತುಂಬಾ ಕೆಲಸ ಇದೆ ನನಗೆ. ನಿಂಗೂ ತುಂಬಾ ಕೆಲಸ ಇದೆಯಾ? ಇಲ್ಲಪ್ಪ, ಏನು ಕೆಲಸ ಇಲ್ಲ ನನಗೆ. ಹಾಗಾದ್ರೆ ನಾನು ನಿನಗೆ ಕೆಲಸ ಕೊಡ್ತೀನಿ. ನನ್ನ ಜೊತೆ ನೀನು ರೂಲ್ಸ್ ಬರಿ. ನೀನು ಒಬ್ಳೆ ಬಂದ್ಯಾ? ಒಬ್ಳೆ ಬಂದೆ. ಒಬ್ಳೆ ಇದೆಯಾ? ಇಲ್ಲಪ್ಪ, ಮನೇಲೆಲ್ಲ ಇದ್ದಾರೆ. ಅಂದ್ರೆ ಎಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ರನ್ನು ಬಿಟ್ಟು ಬಂದ್ಯಾ?